ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ನೋಡ್ತಾ ಇದ್ದೀರಲ್ಲ, ಲದಾಖ್ಗೆ ಏನೇನು ತೊಗೊಂಡು ಹೋಗಬೇಕು ಅಂತ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಸೊ ಹಾಗೆ ಒಂದು ವಿಡಿಯೋ ಮಾಡೋಣ, ನಿಮಗೂ ಏನೇನು ತೊಗೊಂಡು ಹೋಗಬೇಕು, ಒಂದು ಬೆಸ್ಟ್ ಪಾಸಿಬಲ್ ಥಿಂಗ್ಸ್ನ ಇಷ್ಟು ಮಾತ್ರ ಕ್ಯಾರಿ ಮಾಡಿದ್ರೆ ನಿಮಗೆ ಬೇರೆ ಯಾವ ನೀಡ್ ಕೂಡ ಬರೋಲ್ಲ. ಸೊ ಅದಕ್ಕೇ ಈ ಒಂದು ಥಿಂಗ್ಸ್ ಟು ಕ್ಯಾರಿ ಫಾರ್ ಲದಾಖ್ ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ, ಸೊ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಿದ್ದು ಅಥವಾ ನನ್ನ ಚಾನಲ್ ನೋಡ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ರೈಡಿಂಗ್ ಗೇರ್ಸ್ ಸ್ಟಾರ್ಟ್ ಮಾಡೋಣ. ಸೊ ರೈಡಿಂಗ್ ಗೇರ್ಸ್ ಅಂತ ಬಂದರೆ ನಾನಿಲ್ಲಿ ರೈನಾಕ್ಸ್ ಸ್ಟೆಲ್ತ್ ಇವೋ ರೈಡಿಂಗ್ ಜಾಕೆಟ್ ತೊಗೊಂಡೋಗ್ತಾ ಇದ್ದೀನಿ. ಇದು ಎಸ್ಪೆಷಲಿ ಟೂರಿಂಗ್ ಜಾಕೆಟು. ಸೊ ಟೂರಿಂಗ್ ಪರ್ಪಸ್ಗೆ ಅಂತಲೇ ಮಾಡಿರೋದು. ಸೊ ಇದನ್ನು ನಾನು ತೊಗೊಂಡೋಗ್ತಾ ಇದ್ದೀನಿ. ಆ್ಯಂಡ್ ಅದೇ ರೀತಿ ಸ್ಟೆಲ್ತ್ ಇವೋ 3 ರೈಡಿಂಗ್ ಪ್ಯಾಂಟ್ ಬರುತ್ತೆ. ಸೊ ಈ ಒಂದು ಪ್ಯಾಂಟನ್ನು ತೊಗೊಂಡೋಗ್ತಾ ಇದ್ದೀನಿ. ಅದಾದಮೇಲೆ ಫಾಲ್ಕೋ ಅವೆಂಟರ್ ಟೂರಿಂಗ್ ಬೂಟ್ಸ್ ಇದನ್ನು ತೊಗೊಂಡೋಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಏನಂದರೆ ಒಂದು ಒಳ್ಳೆ ಹೆಲ್ಮೆಟ್ ಬೇಕು. ಸೊ ಅದಕ್ಕೇ HJC RPH 11 Pro ಹೆಲ್ಮೆಟ್ ತೊಗೊಂಡೋಗ್ತಾ ಇದ್ದೀನಿ. ಇದರಲ್ಲಿ ಸ್ಮೋಕ್ ವೈಸರ್ ಇದೆ. ಈ ಸ್ಮೋಕ್ ವೈಸರು ನಾನು ಡೇ ಟೈಮಲ್ಲಿ ಯೂಸ್ ಮಾಡ್ತೀನಿ. ನೈಟ್ ಟೈಮಲ್ಲಿ ಯೂಸ್ ಮಾಡೋದಕ್ಕೆ ಕ್ಲಿಯರ್ ವೈಸರ್ ತೊಗೊಂಡಿದ್ದೀನಿ ಎಕ್ಸ್ಟ್ರಾ. ಸೊ ಈ ಕ್ಲಿಯರ್ ವೈಸರ್ನ ನಾನು ನೈಟ್ ಟೈಮಲ್ಲಿ ಯೂಸ್ ಮಾಡ್ತೀನಿ. ಇಲ್ಲಿ ಹೈಡ್ರೇಷನ್ ಬ್ಯಾಕ್ ಪ್ಯಾಕ್ ಇದೆ. ಸೊ ದಾಹ ಆದಾಗೆಲ್ಲ ನೀರು ಕುಡಿಬೇಕು ಅಂದಾಗ ಬಾಟ್ಲು ತೊಗೊಂಡ್ರೆ ಗಾಡಿ ನಿಲ್ಲಿಸ್ಬೇಕು, ಬಾಟ್ಲಲ್ಲಿ ನೀರು ಕುಡಿಬೇಕು, ಇದೆಲ್ಲ ತಲೆನೋವು. ಜೊತೆಗೆ ಇನ್ನೊಂದು ಬಾಟ್ಲು ಅಕಾಮಿಡೇಟ್ ಮಾಡೋದಕ್ಕೂ ಒಂದು ಎಕ್ಸ್ಟ್ರಾ ಸ್ಪೇಸ್ ಬೇಕಾಗುತ್ತೆ. ಸೊ ಅದಕ್ಕೆ ತಲೆನೋವು ಬೇಡ ಅಂತೇಳಿ ಒಂದು ಹೈಡ್ರೇಷನ್ ಬ್ಯಾಕ್ ಪ್ಯಾಕ್ ತೊಗೊಂಡಿದ್ದೀನಿ. ಸೊ ಈ ಒಂದು ಬ್ಯಾಕ್ ಪ್ಯಾಕು 2 ಲೀಟರ್ ವಾಟರ್ ಕೆಪಾಸಿಟಿ ಇದೆ. ಸೊ 2 ಲೀಟರ್ ಅಂತಂದರೆ ಆಲ್ಮೋಸ್ಟ್ ಹಾಫ್ ಡೇ ನಾವು ನೀರು ಕುಡ್ಕೊಂಡು ಗಾಡಿ ಓಡಿಸ್ಬೋದು. ಸೊ ಇದೊಂದು ಹೈಡ್ರೇಷನ್ ಬ್ಯಾಕ್ ಪ್ಯಾಕ್ ತೊಗೊಂಡಿದ್ದೀನಿ. ಸೊ ರೈನಾಕ್ಸ್ ಗ್ಲೌಸ್ ಇದೆ ಇಲ್ಲಿ. ಇದು ಫುಲ್ಲಿ ಪ್ರೀಮಿಯಂ ಲೆದರ್ ಯೂಸ್ ಮಾಡಿದ್ದಾರೆ, ಗೋಟ್ ಲೆದರು. ಸೊ ತುಂಬ ಡ್ಯೂರಬಲ್ ಇದೆ. ಆಲ್ಮೋಸ್ಟ್ ಇದು ತೊಗೊಂಡು ನಾನು 2 ವರ್ಷ ಆಯಿತು. 2 ವರ್ಷದಿಂದ ಯಾವುದೇ ರೀತಿ ವ್ಯಾರಂಟಿಯರ್ ಆಗೇ ಇಲ್ಲ, ಇನ್ನೂ ಹೊಸದ ಥರ ಐತೆ. ಸೊ ಈ ಒಂದು ಗ್ಲೌಸ್ನ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಇದೊಂದು ಗ್ಲೌಸ್ ಲೈನರ್ಸ್ ತೊಗೊಂಡಿದ್ದೀನಿ. ಯೂಶ್ವಲಿ ವೆನ್ ಯು ರೀಚ್ ಅಂದರೆ ಯೂಶ್ವಲಿ ನೀವು ಲೇ ರೀಚ್ ಆದಾಗ ಅಥವಾ ಸೋನ್ಮರ್ಗಿಂದನೇ ನಿಮಗೆ ಕೋಲ್ಡ್ ಜಾಸ್ತಿ ಇರುತ್ತೆ. ಸೊ ಗ್ಲೌಸ್ ಹಾಕ್ಕೊಂಡು ಬರೀ ಗ್ಲೌಸ್ ಹಾಕ್ಕೊಂಡಾಗ ಏನಾಗುತ್ತೆ, ಕೋಲ್ಡ್ ಜಾಸ್ತಿ ಆದಾಗೆಲ್ಲ ನಿಮ್ಗೆ ಒಳಗಡೆ ನಮ್ಮನೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಗ್ಲೌಸ್ ಲೈನರ್ಸ್ನ ತೊಗೊಂಡಿದ್ದೀನಿ. ಈ ಗ್ಲೌಸ್ ಲೈನರ್ಸ್ ತೊಗೊಂಡ್ರೆ ಏನಾಗುತ್ತೆ, ನಿಮ್ಮ ಕೈಗೂ ಮತ್ತು ಗ್ಲೌಸ್ ಮಧ್ಯೆ ಒಂದು ಇನ್ಸುಲೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಇನ್ಸುಲೇಷನ್ ಕ್ರಿಯೇಟ್ ಆದಾಗ ನಿಮಗೆ ಕೋಲ್ಡು ಅಷ್ಟು ಅನಿಸಲ್ಲ. ಸೊ ಅದಕ್ಕೆ ಒಂದು ಗ್ಲೌಸ್ ಲೈನರ್ಸ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಕಾರ್ಬೊನೇಡೋ ಟರ್ಟಲ್ ಬ್ಯಾಗ್ ತೊಗೊಂಡಿದ್ದೀನಿ. ಇದು ನಾನು ರೈಡಲ್ಲಿದ್ದಾಗ ನನಗೆ ಬೇರೆ ಏನಾದ್ರು ಥಿಂಗ್ಸ್ ಅಂದರೆ ಕ್ವಿಕ್ಕಾಗಿ ಯಾವುದಾದ್ರು ಒಂದು ಥಿಂಗ್ಸ್ ಬೇಕಾದ್ರೆ, ಸಪೋಸ್ ಎಲ್ಲರೂ ಜ್ಯೂಸ್ ಕುಡಿಯೋಕೆ ನಿಲ್ಲಿಸಿದಾಗ ಕಾಸು ಬೇಕಾಗತ್ತೆ, ಅಥವಾ ಪೊಲೀಸವ್ರನ್ನ ಇಟ್ಕೊಂಡಾಗ ಡಾಕ್ಯುಮೆಂಟ್ ತೋರಿಸ್ಬೇಕಾಗತ್ತೆ. ಸೊ ಇದಕ್ಕೆಲ್ಲನೂ ಕ್ವಿಕ್ಕಾಗಿ ಆಕ್ಸೆಸಿಬಲ್ ಆಗಿರಬೇಕು ಅನ್ನೋದಕ್ಕೋಸ್ಕರ ಒಂದು ಟರ್ಟಲ್ ಬ್ಯಾಗ್ ತೊಗೊಂಡಿದ್ದೀನಿ. ಇಲ್ಲಿ 3 ಪೇರ್ಸ್ ಆಫ್ ರೈನಾಕ್ಸ್ದು ಬಾಲಕ್ಲವ ತೊಗೊಂಡಿದ್ದೀನಿ. ಇದು ರ್ಯಾಪಿಡ್ ಡ್ರೈ ಬಾಲಕ್ಲವ. ತುಂಬ ಲೈಟ್ ವೆಯ್ಟ್ ಆಗಿದೆ, ಸಾಫ್ಟ್ ಆಗಿದೆ. ಎಷ್ಟು ಬೇಗ ಸ್ವೆಟ್ ಆಗ್ತೀವೋ, ಎಷ್ಟು ವೆಟ್ ಆಗುತ್ತೋ ಅಷ್ಟೇ ಬೇಗ ಒಂದು 30 ಮಿನಿಟ್ಸ್ 45 ಮಿನಿಟ್ಸು ಬಿಸಿಲಲ್ಲಿಟ್ಟರೆ ಅಷ್ಟೇ ಬೇಗ ಡ್ರೈ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ನಾನು ಯೂಸ್ ಮಾಡಿದೆ ಒಂದು 2 ರೈಡ್ಗೆ, ತುಂಬ ಕಂಫರ್ಟಬಲ್ ಅನಿಸ್ತು. ಸೊ 3 ಪೇರ್ಸ್ ಆಫ್ ಬಾಲಕ್ಲವ ತೊಗೊಂಡಿದ್ದೀನಿ. ಇಲ್ಲಿ 1 ಪೇರ್ ಥರ್ಮಲ್ ವೇರ್ ತೊಗೊಂಡಿದ್ದೀನಿ. ಇದು ಥ್ರೂ ಔಟ್ ಲದಾಖಲ್ಲಿ ಕೋಲ್ಡ್ನ ಟ್ಯಾಕಲ್ ಮಾಡೋಕ್ಕೆ ತುಂಬ ಬೆಸ್ಟು. ನೀವು ರೈಡಿಂಗ್ ಗೇರ್ಸ್ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಈ ಒಂದು ಥರ್ಮಲ್ಸ್ ಹಾಕ್ಕೊಬಿಟ್ರೆ ಸೊ ನಿಮ್ಗೆ ಯಾವುದೇ ರೀತಿ ಕೋಲ್ಡ್ ಅನ್ಸಲ್ಲ, ತುಂಬ ವಾರ್ಮಾಗಿ ಫೀಲ್ ಆಗ್ತೀರಾ. ಆ್ಯಂಡ್ ನೈಟ್ ಟೈಮಲ್ಲೂ ಅಷ್ಟೇ, ವೈಲ್ ಸ್ಲೀಪಿಂಗ್ ಯು ಕ್ಯಾನ್ ವೇರ್ ದಿಸ್. ಸೊ ಇಲ್ಲಿ ನಾನು 4 ಪೇರ್ಸ್ ಆಫ್ ಬಾಡಿ ಲೈನರ್ಸ್ ತೊಗೊಂಡಿದ್ದೀನಿ. ನೀವು ಟೀ ಶರ್ಟು ಯಾವುದಾದ್ರು ಒಂದು ಪ್ಯಾಂಟ್ ಹಾಕೋದಕ್ಕಿಂತ ಬೆಸ್ಟಾಗಿ ಈ ಥರ ಒಂದು ಬಾಡಿ ಲೈನರ್ಸ್ ತೊಗೊಂಡ್ರೆ ಸ್ಕಿನ್ಗೆ ಟೈಟಾಗಿ ಕೂತ್ಕೊಳ್ಳುತ್ತೆ. ನೀವು ಜಾಕೆಟು ಅಥವಾ ಪ್ಯಾಂಟನ್ನ ಹಾಕೋಬೇಕಾದ್ರೆ ಈಸಿಯಾಗಿ ಹಾಕೋಬೋದು, ಈಸಿಯಾಗಿ ತೆಗೆದಿಡ್ಬೋದು, ಯಾವುದೇ ರೀತಿ ಸ್ಟ್ರಕ್ಕಿಗೆಲ್ಲಾಗಲ್ಲ. ಸೊ ಇಲ್ಲಿ 4 ಪೇರ್ಸ್ ಆಫ್ ಬಾಡಿ ಲೈನರ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಹೆಲ್ಮೆಟ್ ಬ್ಯಾಗ್ ತೊಗೊಂಡಿದ್ದೀನಿ. ರೀಸನ್ ಏನಂದರೆ, ಯಾವುದಾದ್ರು ಸೈಟ್ ಸೀಯಿಂಗ್ ಹೋದಾಗ ಹೆಲ್ಮೆಟ್ನ ಬೈಕಲ್ಲಿ ಬಿಡೋಕ್ಕಾಗಲ್ಲ ಅಥವಾ ಕೈಯಲ್ಲೇ ಇಟ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಕೈಯಲ್ಲಿ ಕ್ಯಾಮ್ರಾಸ್ ಇರುತ್ತೆ. ಸೊ ಈ ಒಂದು ಹೆಲ್ಮೆಟ್ ಬ್ಯಾಗ್ ಇದ್ದರೆ ಹೆಲ್ಮೆಟ್ನ ಇದ್ರೊಳಗೆ ಹಾಕ್ಕೊಂಡು ಆರಾಮಾಗಿ ಬ್ಯಾಕಿಗೆ ಸೊ ನಾವು ಆರಾಮಾಗಿ ಕ್ಯಾಮ್ರಾ ಫೋಟೋ ತೆಕ್ಕೊಂಡು ವಿಡಿಯೋ ಮಾಡಿಕೊಂಡು ಓಡಾಡ್ಬೋದು. ಸೊ ಇದು ತುಂಬ ಹ್ಯಾಂಡಿ ಆಗಿರುತ್ತೆ. ಆ್ಯಂಡ್ ಇದಕ್ಕೂ ಜಾಸ್ತಿ ಸ್ಪೇಸ್ ಏನು ಇಡಿಸಲ್ಲ. ನಾನಿಲ್ಲಿ ವೆಟ್ ವೈಪ್ಸ್ನ ತೊಗೊಂಡಿದ್ದೀನಿ. ಪ್ರತಿ ಸಾರಿ ನಾವು ಪಿಟ್ ಸ್ಟಾಪ್ ಮಾಡಿದಾಗ ಏನಾಗುತ್ತೆ, ಸ್ವೆಟ್ ಆಗಿರ್ತೀವಿ. ಸ್ವೆಟ್ ಆದಾಗ ಏನಾಗುತ್ತೆ, ಸ್ವಲ್ಪ ಇರಿಟೇಷನ್ ಇರುತ್ತೆ. ಸೊ ಈ ಒಂದು ಟೈಮಲ್ಲಿ ಏನಾಗುತ್ತೆ, ನಿಲ್ಸಿದ ಜಾಗದಲ್ಲೆಲ್ಲ ನೀರು ಸಿಗೋಲ್ಲ ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕೆ. ಸೊ ಇನ್ಸ್ಟೆಂಟಾಗಿ ಫೇಸ್ ಕ್ಲೀನ್ ಮಾಡ್ಕೋಬೇಕು ಅಂದಾಗ ಈ ವೆಟ್ ವೈಪ್ಸು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ.
ಸೊ ಇಲ್ಲೊಂದು ವೆಟ್ ಪೈಪ್ ತೊಗೊಂಡಿದ್ದೀನಿ. ಇಲ್ಲಿ ಟಾಯ್ಲೆಟ್ ಟಿಶ್ಯೂ ಕವರ್ ತೊಗೊಂಡಿದ್ದೀನಿ. ರೀಸನ್ ಏನಂದರೆ ನಾವು ಯಾವ್ದಾದ್ರು ಹೋಟೆಲ್ಗೆ ಹೋಗಿರ್ತೀವಿ, ಆ ಹೋಟೆಲಲ್ಲಿ ಕ್ಲೀನ್ಲಿನೆಸ್ ಇರೋಲ್ಲ. ಸೊ ಈ ಟೈಮಲ್ಲಿ ನಮಗೇನು ಇನ್ಫೆಕ್ಷನ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಟಾಯ್ಲೆಟ್ ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ. ಸೊ ದಟ್ ನೀವು ಇದನ್ನು ಕಮೋಡ್ ಮೇಲೆ ಹಾಕ್ಕೊಂಡು ಆರಾಮಾಗಿ ಕುತ್ಕೋಬೋದು, ಒನ್ ಟೈಮ್ ಒಂದು ಯೂಸ್ ಮಾಡ್ಬೋದು. ಸೊ ಯು ವಿಲ್ ಬಿ ಸೇಫ್. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಟಾಯ್ಲೆಟ್ ಸೀಟ್ ಕವರ್ದು ಟಿಶ್ಯೂ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಜಾಕೆಟ್ ತೊಗೊಂಡಿದ್ದೀನಿ. ಸೊ ಯೂಶ್ವಲಾಗಿ ರೈಡ್ ಆದಮೇಲೆ ಈ ಜಾಕೆಟು ತುಂಬ ಯೂಸ್ಫುಲ್ ಆಗಿರುತ್ತೆ ಕೋಲ್ಡ್ ರೀಜನಲ್ಲಿ. ಸೊ ಮರಿದೇ ಈ ಥರ ಒಂದು ಜಾಕೆಟ್ ತೊಗೊಳ್ಳಿ. ಸೊ ಇಲ್ಲಿ ನಾನೊಂದು 4 ಟೀ ಶರ್ಟ್ಸು, ಒಂದು 2 ಶಾರ್ಟ್ಸು, ಒಂದು ಟ್ರ್ಯಾಕ್ ಪ್ಯಾಂಟ್ ತೊಗೊಂಡಿದ್ದೀನಿ. ಸೊ ನನ್ನ ಒಂದು ರೈಡ್ಗೆ ನಾನೇನು ಜಾಸ್ತಿ ಸೈಟ್ ಸೀಯಿಂಗ್ ಇರೋಲ್ಲ. ಆಲ್ಮೋಸ್ಟ್ ಎಲ್ಲ ಸೈಟ್ ಸೀಯಿಂಗೂ ರೈಡಿಂಗ್ ಜಾಕೆಟ್ ಹಾಕ್ಕೊಂಡೆ, ರೈಡಿಂಗ್ ಗೇರ್ಸ್ ಹಾಕ್ಕೊಂಡೆ ಮುಗಿದೋಗುತ್ತೆ. ಸೊ ಅದಕ್ಕೇ ಮಿನಿಮಮ್ ಆಗಿ ಒಂದು 4 ಟೀ ಶರ್ಟ್ ತೊಗೊಂಡಿದ್ದೀನಿ, 2 ಶಾರ್ಟ್ಸ್ ತೊಗೊಂಡಿದ್ದೀನಿ, 2 ಟ್ರ್ಯಾಕ್ ಪ್ಯಾಂಟ್ ತೊಗೊಂಡಿದ್ದೀನಿ. ಸೊ ಇದು ಸಾಕು ಅನಿಸುತ್ತೆ. ತುಂಬ ಲೈಟ್ ಇದ್ದಷ್ಟು ಟ್ರಾವೆಲ್ಗೆ ಅಷ್ಟು ಈಸಿ ಆಗುತ್ತೆ. ತುಂಬ ಬರ್ಡನ್ ಮಾಡ್ಕೋಬಾರ್ದು ಹೆವಿ ಲಗೇಜ್ ಮಾಡಿಕೊಟ್ಟು. ಆ್ಯಂಡ್ ಇಲ್ಲಿ 4 ಪೇರ್ಸ್ ಆಫ್ ಸಾಕ್ಸ್ ತೊಗೊಂಡಿದ್ದೀನಿ. ಯೂಶ್ವಲಾಗಿ ಏನಾಗಿದ್ರೆ ಎವ್ರಿ 4 ಡೇಸ್ ಅಥವಾ 5 ಡೇಸ್ಗೆ ನಾವು ಸ್ಟಾಪ್ ಮಾಡ್ತೀವಿ. ಸೊ ಅದಕ್ಕೆ 4 ಪೇರ್ ಸಾಕ್ಸ್ ತೊಗೊಂಡಿದ್ದೀನಿ. ಸೊ ಎವ್ರಿ ಡೇ ರೈಡ್ ಆಗಿದ ತಕ್ಷಣ ಸ್ಟಾಪ್ ಮಾಡಿದ್ಮೇಲೆ ವಾಶ್ ಮಾಡಿ ಇಟ್ಕೊಬಿಟ್ರೆ ಸೊ ಅಟ್ಲೀಸ್ಟ್ ಒಂದು 2 ಡೇಸ್ಗೆಲ್ಲ ಹೊಂದ್ಕೊಳ್ಳುತ್ತೆ. ಸೊ ದಟ್ ನಾವು ಹಂಗೆ ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಅದಕ್ಕೆ ಇಲ್ಲೊಂದು 4 ಪೇರ್ ಸಾಕ್ಸ್ ತೊಗೊಂಡಿದ್ದೀನಿ. ಇಲ್ಲೊಂದು ಟೂಲ್ ಕಿಟ್ ತೊಗೊಂಡಿದ್ದೀನಿ. ಇದರಲ್ಲಿ 46 ನಂಬರ್ಸ್ ಆಫ್ ಟೂಲ್ಸ್ ಇದೆ. ಸೊ ಇದೊಂಥರ ಕಾಂಪ್ಯಾಕ್ಟ್ ಆಗಿದೆ ಆ್ಯಂಡ್ ಬೆಸ್ಟ್. ಆಲ್ಮೋಸ್ಟ್ ಎಲ್ಲ ಥರ ಸ್ಪ್ಯಾನರ್ಸ್ ಆಗಿರಲಿ, ಆಲನ್ ಕೀಸ್ ಆಗಿರಲಿ, ಎಲ್ಲ ಕವರ್ ಆಗುತ್ತೆ ಇದರಲ್ಲಿ. ಸೊ ಅದಕ್ಕೆ ಇಲ್ಲಿ 46 ಪೀಸ್ ಟೂಲ್ ಕಿಟ್ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಪಂಚರ್ ಕಿಟ್ಟು. ಇದರೊಳಗಡೆ ಒಂದು ಟೈರ್ ಇನ್ಫ್ಲೇಟರ್ ಇದೆ ಆ್ಯಂಡ್ ಹಂಗೆ ಪಂಚರ್ ಕಿಟ್ ಇದೆ. ಸೊ ಇದನ್ನು ನಾನು ಕ್ಯಾರಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಈ ಬ್ಯಾಗ್ ಬಂದುಬಿಟ್ಟು ಇದು ಡ್ರೋನ್ ಏನಂದರೆ ತುಂಬ ಡೆಲಿಕೇಟ್ ಅದು. ಸೊ ಅದ್ರದ್ದು ರೋಟಾರ್ಸು ಇದೆಲ್ಲ ತುಂಬ ಡೆಲಿಕೇಟ್ ಆಗಿರುತ್ತೆ. ಸೊ ಯಾವುದೋ ಒಂದು ಬಾಕ್ಸಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅದಕ್ಕೇನಂತಲೇ ಒಂದು ಶಾಕ್ ಪ್ರೂಫ್ ಡ್ರೋನ್ ಬ್ಯಾಗ್ ತೊಗೊಂಡಿದ್ದೀನಿ. ಇದರೊಳಗಡೆ ತುಂಬ ಸೇಫ್ ಆಗಿರುತ್ತೆ. ನಾನು ಆಲ್ಮೋಸ್ಟ್ 3 ಇಯರ್ಸಿಂದ ಈ ಒಂದು ಬ್ಯಾಗ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಡ್ರೋನ್ ಸುಮಾರು ರೈಡ್ ತೊಗೊಂಡು ಹೋಗಿದ್ದೀನಿ. ಹೆಂಗಿಟ್ಟಿರ್ತೀನೋ ಹಾಗೆ ಇರುತ್ತೆ. ಸೊ ಯಾವುದೇ ರೀತಿ ಡ್ರೋನ್ಗೆ ಡ್ಯಾಮೇಜ್ ಆಗೋಲ್ಲ. ಸೊ ಈ ಒಂದು ಡ್ರೋನ್ ಜೊತೆಗೆ ಡ್ರೋನ್ ಬ್ಯಾಗ್ ತೊಗೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ನಾನು DSLR ತೊಗೊಂಡು ಹೋಗ್ತಾಯಿದ್ದೀನಿ. ನೀವು ಯಾವುದೇ ರೀತಿ ಫೋನ್ ಬಳಸಿ, ಐಫೋನ್ ಆಗಿರಲಿ ಅಥವಾ ಒಳ್ಳೆ 100 ಮೆಗಾಪಿಕ್ಸೆಲ್ ಮೊಬೈಲ್ ಫೋನ್ ಆಗಿರಲಿ, ಫೋಟೋ ತೆಗೆದಾಗ ಏನಾಗುತ್ತೆ, ನಿಮ್ಗೊಂದು ಒಳ್ಳೆ ರೆಸೊಲ್ಯೂಷನ್ ಬೇಕು ಅಂತಂದರೆ ಅದು ನಿಮಗೆ ಸಿಗೋದೇ ಕ್ಯಾಮ್ರಾಯಿಂದ ಮಾತ್ರ. ಮೊಬೈಲಲ್ಲಿ ಅಷ್ಟು ರೆಸೊಲ್ಯೂಷನ್ ಸಿಗೋಲ್ಲ ನಿಮಗೆ. ನಿಮಗೇನೇ ಶಾರ್ಪ್ ಕಾಣಿಸ್ಬೋದು, ಬಟ್ ಅಷ್ಟು ರೆಸೊಲ್ಯೂಷನ್ ಸಿಗೋಲ್ಲ. ಸೊ ಅದಕ್ಕೆ ನಾನು ಇಲ್ಲೊಂದು DSLR ಕ್ಯಾಮ್ರಾ ತೊಗೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಈ ಬ್ಯಾಗಲ್ಲಿ ನನ್ನ ವ್ಲಾಗಿಂಗ್ ಕಿಟ್ ಇದೆ, ಆ್ಯಕ್ಷನ್ ಕ್ಯಾಮ್ರಾ, 3 ಆ್ಯಕ್ಷನ್ ಕ್ಯಾಮ್ರಾ ಇದೆ, ಒಂದು 360 ಆ್ಯಕ್ಷನ್ ಕ್ಯಾಮ್ರಾ ಇದೆ. ಸೊ ಇದನ್ನೆಲ್ಲ ನಾನು ಇದರಲ್ಲಿ ತೊಗೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಒಂದು ಚೈನ್ ಲ್ಯೂಬ್ ಇದೆ, ಇನ್ನೊಂದು ಚೈನ್ ಕ್ಲೀನ್ ಇದೆ, ಇಲ್ಲಿ ಬ್ರಷ್ ಇದೆ. ಸೊ ಎವ್ರಿ 500 ಕಿಲೋಮೀಟರ್ಸ್ಗೆ ನೀವು ಚೈನ್ ಲ್ಯೂಬ್ ಮಾಡ್ತಾಯಿರಿ. ಆ್ಯಂಡ್ ಎವ್ರಿ 2000 ಕಿಲೋಮೀಟರ್ಸ್ ಅಥವಾ 3 ಡೇಸ್ಗೊಂದು ಸರಿ ನೀವು ಗಾಡಿದು ಚೈನ್ ಕ್ಲೀನ್ ಮಾಡಿಕೊಂಡ್ರೆ ಚೈನ್ದು ವೇರ್ ಆ್ಯಂಡ್ ಟೇರು ಅಷ್ಟು ಆಗೋಲ್ಲ ಆ್ಯಂಡ್ ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ. ಸೊ ಒಂದು ಚೈನ್ ಲೂಬು ಮತ್ತು ಒಂದು ಚೈನ್ ಕ್ಲೀನು ತೊಗೊಂಡಿದ್ದೀನಿ. ಇದು ಇಲ್ಲಿ ನನ್ನ ಒಂದು ಲ್ಯಾಪ್ಟಾಪ್ ಇದೆ. ಸೊ ಎವ್ರಿ ಡೇ ರೈಡ್ ಆದಮೇಲೆ ನನ್ನ ಡೇಟಾನೆಲ್ಲ ಟ್ರಾನ್ಸ್ಫರ್ ಮಾಡಿ ಸೊ ಏನಾಗುತ್ತೆ, ಮೆಮೊರಿ ಕಾರ್ಡ್ನ ಫ್ರೀ ಮಾಡ್ಕೊತಾ ಇದ್ದರೆ ಈಸಿ ಆಗುತ್ತೆ. ಎಷ್ಟೇ ಕೆಪಾಸಿಟಿ ಇರೋ ಮೆಮೊರಿ ಕಾರ್ಡ್ ಆದ್ರೂ ಡೇ ಟು ಡೇ ನಾವು ಒಂದು ಫೋಲ್ಡ್ರಿಗೆ ಹಾಕ್ಕೊಂಡು ಬರ್ತಾಯಿದ್ರೆ ನಮಗೆಲ್ಲೋ ಒಂದು ಕಡೆ ಎಡಿಟಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಒಂದೇ ಜಾಗದಲ್ಲಿ ಟಂಪಿದ್ರೆ ಆಮೇಲೆ ಅದನ್ನು ಸಪ್ರೇಷನ್ ಮಾಡಬೇಕಾಗುತ್ತೆ. ಸೊ ಎವ್ರಿ ಡೇ ನಾವು ಲ್ಯಾಪ್ಟಾಪಿಂದ ಹಾರ್ಡ್ ಡಿಸ್ಕಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಸೊ ಇದು ನಂದು 2 TB ಹಾರ್ಡ್ ಡಿಸ್ಕ್ ತೊಗೊಂಡಿದ್ದೀನಿ. ಇದು ಮೋಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಟೂಲ್ ಅಂತಲೇ ಹೇಳ್ಬೋದು ಅಥವಾ ಆಕ್ಸೆಸರೀಸ್ ಅಂತಲೇ ಹೇಳ್ಬೋದು. ಸುಮಾರು ವೀಡಿಯೋ ನೋಡಿದ್ದೆ. ತುಂಬ ಜನ ಲದಾಖ್ ಹೋದಾಗ ಪಾಸ್ಗಳಲ್ಲಿ ಸ್ನೋ ಫಾಲ್ ಜಾಸ್ತಿ ಆದಾಗ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ರು. ಸೊ ಅವ್ರಿಗೆ ಸ್ನೋ ಬೆಲ್ಟು, ಸ್ನೋ ಇದೆಲ್ಲ ಏನೋ ಐಡಿಯಾ ಇರಲಿಲ್ಲ ಅಂದ್ಕೊತೀನಿ. ಸೊ ಏನು ಮಾಡಿ ಅಂದರೆ ಈ ಥರ ಒಂದು 8 mm ಪ್ಲಾಸ್ಟಿಕ್ ನೈಲಾನ್ ರೋಪ್ ತೊಗೊಂಡೋಗಿ ನಿಮ್ಮ ರೇರ್ ವೀಲ್ಗೆ ನೀವು ಟೈ ಮಾಡಿಕೊಂಡ್ರೆ ನಿಮಗಿದೇ ಸ್ನೋ ಚೈನ್ ಥರ ಆ್ಯಕ್ಟ್ ಆಗುತ್ತೆ. ಸೊ ನೀವೆಲ್ಲೇ ಸ್ಟಕ್ ಆದ್ರೂ ಸ್ನೋಲ್ಲಿ ಇದು ನಿಮಗೆ ಈಸಿಯಾಗಿ ಆಚೆ ಇದನ್ನು ಬಳಸಿದ್ರೆ ನೀವು ಈಸಿಯಾಗಿ ಆ ಸ್ನೋನ ಕ್ಲಿಯರ್ ಮಾಡ್ಕೊಂಡು ಆಚೆ ಬರ್ಬೋದು. ಒಂದ್ಸರಿ ಟ್ರೈ ಮಾಡಿ. ಅಕಸ್ಮಾತ್ ನಾನೇನಾದ್ರು ಲದಾಖ್ ಹೋದಾಗ ನನಗೇನಾದ್ರು ಸಿಚುವೇಶನ್ ಬಂದರೆ ನಾನು ಇದನ್ನು ಹೇಗೆ ಯೂಸ್ ಮಾಡೋದು, ಹೇಗೆ ಅದರಿಂದ ಆಚೆ ಬರೋದು ಸಿಚುವೇಷನಿಂದ ಅಂತ ನನಗೆ ತೋರಿಸ್ಕೊಡ್ತೀನಿ. ಇಲ್ಲೊಂದು ರೈಡಿಂಗ್ ಜೀನ್ಸ್ ತೊಗೊಂಡಿದ್ದೀನಿ. ಮೋಸ್ಟ್ ಆಫ್ ದ ರೈಡ್ ನಾವು ರೈಡಿಂಗ್ ಪ್ಯಾಂಟ್ಸಲ್ಲೇ ಕಳೆದ್ಬಿಡ್ತೀವಿ. ಸೊ ಅದಕ್ಕೆ ಜಾಸ್ತಿ ನಾವು ಸೈಟ್ ಸೀಯಿಂಗ್ ಹೋಗೋಕ್ಕೂ ಆಗೋದು ಇಲ್ಲ. ಆ್ಯಂಡ್ ಹೋದಾಗೆಲ್ಲ ನಾವು ರೈಡಿಂಗ್ ಗೇರ್ಸ್ ಜೊತೆನೇ ಇರ್ತೀವಿ. ಸೊ ಅದಕ್ಕೇ ಸೇಫರ್ ಸೈಡ್ಗೆ ಅಂತ ಬರೀ ಒಂದೇ ಒಂದು ಜೀನ್ಸ್ ತೊಗೊಂಡಿದ್ದೀನಿ. ಇದು ಒಂದು ರೈಡಿಂಗ್ ಜೀನ್ಸೇ. ಇದರೊಳಗಡೆ ನೀ ಕ್ಯಾಪ್ಸು ಇನ್ಬಿಲ್ಟ್ ಹಾಕಿದ್ದೀನಿ. ಸೊ ಇಲ್ಲೊಂದು ರೈಡಿಂಗ್ ಜೀನ್ಸ್ ತೊಗೊಂಡಿದ್ದೀನಿ.
ಇದು ನನ್ನ ಟಾಯ್ಲೆಟರಿ ಕಿಟ್ಟು. ಇದರೊಳಗೆ ಶ್ಯಾಂಪು, ಸೋಪು, ಆಮೇಲೆ ಫೇಸ್ ವಾಶು, ಸನ್ಸ್ಕ್ರೀನ್ ಲೋಷನ್ನು, ಈ ಥರ ಎಲ್ಲ ಟಾಯ್ಲೆಟರಿ ಕಿಟ್ ಇದೆ. ಆ್ಯಂಡ್ ಜೊತೆಗೆ ಟ್ರಿಮ್ಮರು ತೊಗೊಂಡಿದ್ದೀನಿ. ಸೊ ಇಲ್ಲಿ ಆಲ್ಮೋಸ್ಟ್ ಇದೊಂದು ಬ್ಯಾಗ್ಗಡೆ ಎಲ್ಲ ಟಾಯ್ಲೆಟರಿ ಥಿಂಗ್ಸು ಇದರೊಳಗಡೆ ಇದೆ. ಇದು ರೈನಾಕ್ಸ್ ಅವ್ರದ್ದು ರೈನ್ ಕವರು. ಕ್ವಾಲಿಟಿ ಅಂತ ಹೇಳ್ಕೊಳ್ಳೋಂಗೇನಿಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್, ಅಂದರೆ ಒಂದು ಸ್ವಲ್ಪ 2 hours 3 hours ಕಂಟಿನ್ಯೂಸ್ ರೈನಲ್ಲಿ ಹೋದರೆ ಜಾಕೆಟ್ ಕೂಡ ನೆನೆಯುತ್ತೆ. ಬಟ್ ಇನ್ನೊಂದು ಏನಂದರೆ ಇದು ಆಲ್ಮೋಸ್ಟ್ ಎಲ್ಲ ವಾಟರ್ನೂ ಡ್ರಾಪ್ ಔಟ್ ಮಾಡುತ್ತೆ. ಸೊ ಜಾಕೆಟ್ ನೆನೆಯುತ್ತೆ, ಬಟ್ ಅಷ್ಟೊಂದೇನು ನೆನೆಯಲ್ಲ. ಎಲ್ಲೋ ಒಂದು ತಕ್ಕ ಮಟ್ಟಿಗೆ ಇದು ಪ್ರೊಟೆಕ್ಷನ್ ಕೊಡುತ್ತೆ, ಬಟ್ ತುಂಬ ಏನು ಪ್ರೊಟೆಕ್ಷನ್ ಕೊಡೋಲ್ಲ. ಸೊ ಇಲ್ಲೊಂದು ರೈನ್ ಕವರ್ ತೊಗೊಂಡೋಗ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇದು ನನ್ನ ಒಂದು ಥ್ರೂ ಔಟ್ ದ ರೈಡು, ಆಲ್ಮೋಸ್ಟ್ ನನ್ನ 30 days ರೈಡ್ಗೆ ಒಂಥರ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಬೋದು. ಕೆಲವೊಂದು ಸರಿ ನಮಗೆ ಬ್ರೇಕ್ಫಾಸ್ಟು ಒಳ್ಳೆಗಡೆ ಸಿಕ್ಕಿಲ್ಲ ಅಂತ ಅಂದ್ರೂ ಇದಿದ್ದರೆ ನಾವು ಆರಾಮಾಗಿ ಡ್ರೈ ಫ್ರೂಟ್ಸ್ ತಿಂದ್ಕೊಂಡು ಕಾಲ ಕಳಿಬೋದು. ಆ್ಯಂಡ್ ನೀವು ಯಾವುದೋ ಒಂದು ಎನರ್ಜಿ ಬಾರ್ ತೊಗೊಂಡು ಅದನ್ನು ಬಳಸೋದ್ರ ಬದಲು ಬೆಸ್ಟ್ ಏನಂದರೆ ಡ್ರೈ ಫ್ರೂಟ್ಸ್ ತೊಗೊಳ್ಳಿ. ಡ್ರೈ ಫ್ರೂಟ್ಸ್ ತೊಗೊಂಡ್ರೆ ದಾರಿ ಉದ್ದಕ್ಕೂ ನಿಮಗೆ ಯಾವುದೇ ರೀತಿ ಸ್ನ್ಯಾಕ್ಸ್ ಬೇಕು ಅನ್ಸಲ್ಲ. ಸೊ ಇದರಲ್ಲಿ ಈ ಥರ ಒಂದು ಡ್ರೈ ಫ್ರೂಟ್ಸ್ ಇದ್ದರೆ ನಾನಿಲ್ಲಿ 5 types ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಕ್ಯಾಶ್ಯೂ, ಬಾದಾಮ್, ವಾಲ್ನಟ್ಸ್, ಅಂಜೂರ್ ಆ್ಯಂಡ್ ಡೇಟ್ಸ್ ತೊಗೊಂಡಿದ್ದೀನಿ. ಸೊ 5 types ಡೇಟ್ಸ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ನನ್ನ 30 days ರೈಡ್ಗೆ ಸಫಿಷಿಯೆಂಟ್ ಆಗೋಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಒಂದು ಬ್ಲಿಂಕರ್ ತೊಗೊಂಡಿದ್ದೀನಿ, 2 ಬ್ಲಿಂಕರ್ ತೊಗೊಂಡಿದ್ದೀನಿ. ನೈಟ್ ಟೈಮು ಅಕಸ್ಮಾತ್ ರೈಡ್ ಎಕ್ಸ್ಟೆಂಡ್ ಆದರೆ, ಸಪೋಸ್ ಆಫ್ಟರ್ 7 o'clock, ಈ ಪ್ಯಾನಿಯರ್ಸ್ಗೆ ನಾನು ಗ್ರಾಫಿಕ್ಸ್ ಹಾಕಿದ್ದೀನಿ. ಸೊ ಇದರಲ್ಲಿ ರಿಫ್ಲೆಕ್ಟಿವ್ ಸ್ಟಿಕ್ಕರ್ಸ್ ಇಲ್ಲ. ಸೊ ಅದಕ್ಕೆ ಅಂತಲೇ ಈ ಒಂದು ಬ್ಲಿಂಕರ್ಸ್ ತೊಗೊಂಡಿದ್ದೀನಿ. ಈ ಬ್ಲಿಂಕರ್ಸು ಆಲ್ಮೋಸ್ಟ್ 3 hours ನನಗೆ ಸಿಗುತ್ತೆ. ಸೊ ನಾನು ಮ್ಯಾಕ್ಸಿಮಮ್ ನೈಟ್ ಟೈಮಲ್ಲಿ 2 hours ರೈಡ್ ಮಾಡಿದ್ರೆ ಜಾಸ್ತಿ. ಸೊ ಅದಕ್ಕೆ ಇಲ್ಲೊಂದು ಬ್ಲಿಂಕರ್ಸ್ ತೊಗೊಂಡಿದ್ದೀನಿ. ಇನ್ ಕೇಸ್ ಆಫ್ ನೈಟ್ ರೈಡ್ ಮಾಡಬೇಕಾದ್ರೆ ಈ ಒಂದು ಬ್ಲಿಂಕರ್ಸ್ನ ನಾನು ಹಿಂದೆಗಡೆ ಹಾಕ್ತೀನಿ. ಸೊ ದಟ್ ಇದು ನೀಟಾಗಿ ಬ್ಲಿಂಕ್ ಆಗ್ತಾ ಇರುತ್ತೆ. ಆ್ಯಂಡ್ ಇದೇನು ತುಂಬ ಬ್ರೈಟ್ ಬ್ಲಿಂಕರ್ಸ್ ಏನಲ್ಲ, ಇದು ಆ್ಯಕ್ಚುಲಿ ಸೈಕಲ್ಗೆ ಬಳಸುವಂಥ ಬ್ಲಿಂಕರು. ಸೊ ನಾನು ಇದನ್ನು ಪ್ಯಾನಿಯರ್ಸ್ಗೆ ಹಾಕ್ಕೊಂಡು ನೈಟ್ಗೆ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಲಗೇಜ್ಗಳನ್ನ ನಾನು ನನ್ನ ಬೈಕಿಗೆ ಅಕಾಮಿಡೇಟ್ ಮಾಡೋಕ್ಕೆ 46 ಲೀಟರ್ ಟಾಪ್ ಬಾಕ್ಸು ಆ್ಯಂಡ್ 46 ಲೀಟರ್ ಈಚ್ ಪ್ಯಾನಿಯರ್ಸು, ಆಲ್ಮೋಸ್ಟ್ 130 ಲೀಟರ್ಸ್ ಆಫ್ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಇದೆ ಇದು. ಸೊ ಈ ಎಲ್ಲ ಥಿಂಗ್ಸ್ನು ನಾನು ಇದರಲ್ಲಿ ಕವರ್ ಮಾಡೋಣ ಅಂಥೇಳಿ ಇದನ್ನು ತೊಗೊಂಡೋಗ್ತಾ ಇದ್ದೀನಿ. ಆ್ಯಂಡ್ ಇದರೆಲ್ಲರ ಜೊತೆಗೆ ನೀಲಗಿರಿ ತೈಲ ಒಂದು ಬಾಟ್ಲು ತೊಗೊಳ್ಳಿ. ಈ ನೀಲಗಿರಿ ತೈಲ ಬಾಟ್ಲ್ ಏನಂದರೆ ನೀವು ಲದಾಖ್ ರೀಜನ್ ಎಂಟರ್ ಆಗಿದ ತಕ್ಷಣ ರೈಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಒಂದು ಕಾಟನ್ಗೆ ನೀಲಗಿರಿ ತೈಲನ ಡಿಪ್ ಮಾಡಿಬಿಟ್ಟು ನಿಮ್ಮ ಕಿವಿಗೆ ಇಟ್ಕೊಳ್ಳಿ. ಸೊ ದಟ್ ನಿಮಗೆ ಕೋಲ್ಡ್ ಫೀಲ್ ಆಗೋಲ್ಲ. ನಮ್ಮ ಕಿವಿ ಯಾವಾಗ ಕೋಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗೇ ನಮಗೆ ಕೋಲ್ಡ್ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಒಂದು ನೀಲಗಿರಿ ತೈಲನ ಕ್ಯಾರಿ ಮಾಡಿ. ಆ್ಯಂಡ್ ನಿಮಗೆ ಎಲ್ಲರೂ ಒಂದು ಕಡೆ ತುಂಬ ಕೋಲ್ಡ್ ಅನಿಸಿ ತುಂಬ ಶಿವರಿಂಗ್ ಆಗಬೇಕಾದ್ರೆ ಕರ್ಪೂರನ ತೊಗೊಂಡೋಗಿ. ಕರ್ಪೂರ ತೊಗೊಂಡೋಗೋದ್ರಿಂದ ನಿಮಗೆ ಆ ಕರ್ಪೂರನ ಪುಡಿ ಮಾಡಿಬಿಟ್ಟು ಕತ್ತತ್ರ ಮುಖಕ್ಕೆಲ್ಲ ಹಚ್ಕೊಳ್ಳಿ. ಸೊ ದಟ್ ನಿಮ್ಗೆ ಇನ್ಸ್ಟೆಂಟಾಗಿ ವಾರ್ಮ್ ಫೀಲ್ ಆಗ್ತೀರಾ. ಸೊ ಇದು ಎರಡೂ ಮರಿದೇ ತೊಗೊಂಡೋಗಿ. ನೋಡೋದಲ್ಲ ಸ್ನೇಹಿತರೆ, ನಾನು ಲದಾಖ್ ಮತ್ತು ಸ್ಪಿತಿ ರೈಡ್ಗೆ ಏನೇನು ತೊಗೊಂಡೋಗ್ತಾ ಇದ್ದೀನಿ ಅಂತ. ಸೊ ಇದು ಬರೀ ಲದಾಖ್ ಸ್ಪಿತಿಗೆ ಅಂತಲ್ಲ, ನೀವು ಯಾವುದೇ ರೋಡ್ ಟ್ರಿಪ್ಗೆ ಹೋಗಿ ಇಷ್ಟು ಥಿಂಗ್ಸ್ಗಳನ್ನ ನೀವು ತೊಗೊಂಡೋಗ್ಬಿಟ್ರೆ ನಿಮಗೆ ಬೇರೆ ಯಾವ ಥಿಂಗ್ಸು ಬೇಕಾಗಲ್ಲ. ಸೊ ಇದನ್ನು ನೀವೂ ಒಂದು ಸರಿ ಇಂಪ್ಲಿಮೆಂಟ್ ಮಾಡಿ. ಆವಾಗ ನಿಮ್ಗೆ ಅನಿಸುತ್ತೆ ದೀಸ್ ಆರ್ ದ ಬೆಸ್ಟ್ ಥಿಂಗ್ಸ್ ಟು ಕ್ಯಾರಿ ಫಾರ್ ರೋಡ್ ಟ್ರಿಪ್ ಅಂತ. ಸೊ ನೋಡೋದಲ್ಲ, ಈ ವ್ಲಾಗ್ನ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಯಾರಿಗಾರು ಇದು ಯೂಸ್ಫುಲ್ ಆಗುತ್ತೆ ಅಂದರೆ ಅಂಥವ್ರು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.